ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಖುಷಿಯಾಗಿದ್ದೀನಿ. ಹಾಗೆ ಇವತ್ತು ನಾನು ಮನೆಯಲ್ಲೇ ಸಿಗುವಂಥ ಐಟಮ್ನ ಬಳಸಿ ಒಂದು ಫೇಸ್ಗೆ ಒಳ್ಳೆಯ ಕ್ಲೀನಪ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಮಧ್ಯಮ ಫ್ಯಾಮಿಲಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಕ್ಲೀನಪ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವು ಫೇಸ್ಗೆ ಕ್ಲೀನಪ್ ಮಾಡೋಕ್ಕಿಂತ ಮೊದಲು 3 ಐಟಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ತಾ ಹೋಗ್ತೀನಿ ಒಂದೊಂದೇ ಐಟಮ್ ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಂಡು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಲಿಕ್ಕೆ ಇಡಬೇಕು, ತಣ್ಣೀರನ್ನ ಬಿಸಿ ಆಗಲಿಕ್ಕೆ ಇಡಬೇಕಾಗುತ್ತೆ. ನೋಡಿ ಈ ರೀತಿ ಅಲ್ಲಿಂದ ಕುದಿಲಿಕ್ಕೆ ಇಟ್ಟ ಮೇಲೆ ಅದೊಂದು ಸ್ವಲ್ಪ ಬಬಲ್ಸ್ ಬರ್ತಾ ಇದ್ದಾಗೆ, ಅಂದರೆ ಒಂದು ಅಂದಾಜು ಬಿಸಿ ಆದಾಗ ನೀರು ಸಕ್ಕರೆ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಸಕ್ಕರೆ ಪಾಕ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಕ್ಕರೆ ಪಾಕ ಮಾಡುವಾಗ ಡಬಲ್ ಬಾಯ್ಲಿಂಗ್ನಲ್ಲಿ ನಾವು ಅದನ್ನ ಪಾಕ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ನೀವು ಸಕ್ಕರೆ ಪಾಕ ಮಾಡಲಿಕ್ಕೆ ಹೋಗಬೇಡಿ. ಡಬಲ್ ಬಾಯ್ಲಿಂಗ್ನಲ್ಲಿ ನೀವು ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಸಕ್ಕರೆ ಪಾಕ ರೆಡಿ ಆಗ್ತಾಯಿದೆ. ಅಂದರೆ ಸಕ್ಕರೆ ಪಾಕ ನಾವು ಒಂದು ಕ್ಲೆನ್ಸರ್ ಆಗಿ ಯೂಸ್ ಮಾಡ್ತೀವಿ ಸಕ್ಕರೆ ಪಾಕನ. ಆದಮೇಲೆ ನಾವು ಇದನ್ನು ಕ್ಲೆನ್ಸರ್ ಆಗಿ ಯೂಸ್ ಮಾಡಿದ್ಮೇಲೆ ಇನ್ನೊಂದು ಸ್ಕ್ರಬ್ ಯೂಸ್ ಮಾಡಬೇಕು, ಇನ್ನೊಂದು ಫೇಸ್ ಮಾಸ್ಕ್. ಇದು ಮೂರನ್ನ ನೀವು ಕರೆಕ್ಟಾಗಿ ಈ 3 ಮೆಥಡ್ನ ನೀವು ಫಾಲೋ ಮಾಡಿದ್ದೆ ಆದರೆ 15 ಡೇಸ್ವರೆಗೂ ನಿಮಗೆ ರಿಸಲ್ಟ್ ಆಗೇ ಇರುತ್ತೆ. ಅಂದರೆ ನೀವು ಪಾರ್ಲರಿಗೆ ಹೋಗಿ ಕ್ಲೀನಪ್ ಮಾಡಿಸ್ಕೊಂಡು ಬಂದಂತಹ ಗ್ಲೋ ಮತ್ತು ಸಾಫ್ಟ್ನೆಸ್ ಸ್ಕಿನ್ನಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಇದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಯಾಕಂದರೆ ಮನೆಯಲ್ಲೇ ಸಿಗುವಂಥ ಐಟಮ್ನ ಬಳಸಿ ನಾವು ಈ ಕ್ಲೀನಪ್ನ ಮಾಡ್ಕೊಳ್ಳೋದ್ರಿಂದ ಇದು ನೀವು ಒಂದು ಸರಿ ಯೂಸ್ ಮಾಡಿದಾಗಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುವಂಥ ಒಂದು ಕ್ಲೀನಪ್ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ನೋಡುವ. ಈಗ ನೋಡಿ ಸಕ್ಕರೆ ಪಾಕ ರೆಡಿಯಾಗಿದೆ. ಸಕ್ಕರೆ ಪಾಕ ರೆಡಿ ಆದಮೇಲೆ ಅದನ್ನ ಸೈಡಿಗೆ ಇಟ್ಕೊಳ್ಳಿ. ಅಂದರೆ ಒಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಾವು ಫೇಸ್ಗೆ ಅಪ್ಲೈ ಮಾಡಿದ್ರೆ ಒಳ್ಳೆಯದು ಅಂತ. ಒಂದೊಂದೇ ಮಾಡಿ ನಾವು ರೆಡಿ ಮಾಡೋದಕ್ಕಿಂತ ಏನೆಲ್ಲ ಬೇಕೋ ಅದನ್ನ ಮೊದಲಿಗೆ ನಾವು ರೆಡಿ ಮಾಡ್ಕೋಬೇಕು. ಸಕ್ಕರೆ ಪಾಕ ರೆಡಿ ಆದಮೇಲೆ ಒಂದು ಬೌಲಿನಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ಬೇಕಿದ್ದರೆ ನೀವು ನಿಂಬೆ ರಸನ ಹಾಕೋಬೋದು. ಆದರೆ ನನಗೆ ನಿಂಬೆ ರಸ ಆಗೋದಿಲ್ಲ ಅಂತ ಹೇಳ್ಕೊಂಡು ನಾನು ಹಾಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ಹಸಿ ಹಾಲನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನಿಮಗೆ ನಿಂಬೆ ಹಣ್ಣಿನ ರಸ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅನ್ನೋದಾದರೆ ನೀವು ಅದನ್ನ ಯೂಸ್ ಮಾಡ್ಬೋದು. ಅಂದರೆ ನನ್ನ ಸ್ಕಿನ್ನಿಗೆ ನಾನು ಹಾಲು ಯೂಸ್ ಆಗುತ್ತೆ, ಅಂದರೆ ಪರ್ಫೆಕ್ಟಾಗಿ ಒಗ್ಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಬದಲಿಗೆ ನೀವು ಮೊಸರು ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡ್ಬೋದು ನೀವು ಸ್ಕ್ರಬ್ನ ರೆಡಿ ಮಾಡಿ ಒಂದು ಬೌಲಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಬಾಯ್ಲಿಂಗ್ ಪೊಟೆಟೊ, ಅಂದರೆ ಬೇಯಿಸಿರುವ ಆಲೂಗಡ್ಡೆ ತಗೊಂಡಿದ್ದೀನಿ ಒಂದು. ನೋಡ್ಬೋದು ಇದನ್ನು ನಾವು ಮಾಸ್ಕ್ ರೀತಿಯಾಗಿ ಉಪಯೋಗಿಸ್ತೀವಿ. ನೋಡ್ಬೋದು ನೋಡಿ ಪೊಟೆಟೊ ತಗೊಂಡಿದ್ದೀನಿ. ಆದರೆ ನನಗೆ ಫುಲ್ ಪೊಟೆಟೊ ಬೇಡ ಅಂತ ಹೇಳ್ಕೊಂಡು ನಾನು ಹಾಫ್ ಪೊಟೆಟೊನ ತಗೊಂಡಿದ್ದೀನಿ. ಹಾಫ್ ಪೊಟೆಟೊನ ತಗೊಂಡು ನಾವು ಚೆನ್ನಾಗಿ ಕೈಯಲ್ಲಿ ಅದನ್ನ ಪುಡಿ ಮಾಡ್ಕೋಬೇಕು. ನಿಮಗೆ ಬೇಕಿದ್ದರೆ ತುಂಬ ಕ್ರೀಮಿಯಾಗಿ ಬೇಕು ಅಂತ ಹೇಳೋದಾದರೆ ನೀವು ಮಿಕ್ಸಿ ಮಾಡ್ಬೋದು. ನಾನು ಮಿಕ್ಸಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕರೆಂಟ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅದನ್ನ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇಷ್ಟು ಸಾಕಾಗುತ್ತೆ. ಅಂದರೆ ಸ್ವಲ್ಪ ಹಾಗೆ ತುಂಬ ಗ್ರೈಂಡಾಗಿರೋದಕ್ಕಿಂತ ಹೀಗೆ ಇದ್ದರೆ ಒಳ್ಳೆಯದು ಅಂತ ಅನಿಸ್ತು ನನಗೆ. ಅದರಿಂದ ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಅಂದರೆ ನಿಮಗೆ ತೆಂಗಿನ ಎಣ್ಣೆ ಬದಲಲ್ಲಿ ನೀವು ಆಲ್ಮಂಡ್ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಆಲಿವ್ ಆಯಿಲು ಯೂಸ್ ಮಾಡ್ಬೋದು. ಅಂದರೆ ನನಗೆ ತೆಂಗಿನ ಎಣ್ಣೆ ನನ್ನ ಸ್ಕಿನ್ನಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮತ್ತು ಇದು ಕಲೆ ತುಂಬ ಕ್ಲೀನಾಗಿ ಹೋಗುತ್ತೆ. ಮುಖದಲ್ಲಿ ಯಾವುದೇ ರೀತಿಯ ಕಲೆ ಇದ್ದರೆ ಮತ್ತು ಕಣ್ಣಿನ ಕೆಳಗಡೆ ಕಪ್ಪು ಕಲೆಗಳಿದ್ದರೆ, ಮೂಗಿನ ಹತ್ರ ಬ್ಲ್ಯಾಕ್ ಹೆಡ್ಸ್ಗಳಿದ್ದರೆ ತುಂಬ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳ್ಕೊಂಡು ನಾನು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ತೆಂಗಿನ ಎಣ್ಣೆ ಸೂಟ್ ಆಗುತ್ತೆ ಅನ್ನೋದಾದರೆ ನೀವು ತೆಂಗಿನ ಎಣ್ಣೆನ ಯೂಸ್ ಮಾಡ್ಬೋದು. ಅದಾದಮೇಲೆ ಒಂದೆರಡು ಹನಿ ನಿಂಬೆ ರಸನ ನಾನು ಹಾಕ್ಕೊಂಡಿದ್ದೀನಿ. ನಿಂಬೆ ರಸ ಇಲ್ಲದಿದ್ದರೆ ನೀವು ಆರೆಂಜ್ ರಸ ಬೇಕಾದರೆ ಹಾಕ್ಕೋಬೋದು. ಅದ್ರದ್ದು ರಸನ ಹಾಕ್ಕೊಂಡ್ರು ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಿಮ್ಮ ಸ್ಕಿನ್ನಿಗೆ ಯಾವುದು ಯೂಸ್ ಆಗುತ್ತೆ ಅದನ್ನು ನೋಡಿ ನೀವು ಯೂಸ್ ಮಾಡ್ಕೋಬೋದು. ಮತ್ತು ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪಾಕನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡು ಸಕ್ಕರೆ ಪಾಕನ ಮಿಕ್ಸ್ ಮಾಡಿಕೊಂಡು ನಾನು ಇದು ಮಾಡ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಮತ್ತು ಹಾಲನ್ನು ಯೂಸ್ ಮಾಡಿ ಸ್ಕ್ರಬ್ ರೆಡಿ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪಾಕ ರೆಡಿಯಾಗಿದೆ. ಮತ್ತು ಇದು ಪೊಟೆಟೋದು. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ವ ಯಾವ ರೀತಿ ನಾವು ಒಂದು ಫೇಸ್ಗೆ
ಹಾಕುವಂಥ ಸ್ಕ್ರಬ್, ಇನ್ನೊಂದು ಕ್ಲೆನ್ಸರ್, ಇನ್ನೊಂದು ಮಾಸ್ಕನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ. ಇವಾಗ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ ಆಯಿತು. ಇವಾಗ ಅದನ್ನು ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಫೇಸ್ಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಯಾವುದೇ ಫೇಸ್ ಪ್ಯಾಕ್ ಅಥವಾ ಕ್ಲೆನ್ಸರ್ನ ಮಾಡೋಕ್ಕಿಂತ ಮುಂಚೆ ತಣ್ಣೀರಿನಿಂದ ಮುಖ ತೊಳ್ಕೊಬೇಕು. ನಾನು ಮೊದಲಿಗೆ ಹಾಗೆ ಮಾಡೋದು. ಆಲ್ರೆಡಿ ನಾನು ಫೇಸ್ ತೊಳ್ಕೊಂಡು ವಿತೌಟ್ ಮೇಕಪ್ಪಲ್ಲಿ ಕೂತಿದ್ದೀನಿ ನೋಡಿ. ಇವಾಗ ಯಾವ ರೀತಿ ನಾವು ಕ್ಲೆನ್ಸರ್ನ ಫಸ್ಟ್ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ, ಸಕ್ಕರೆ ಪಾಕ ರೆಡಿ. ಚೆಲ್ಲಿ ಹೋಯ್ತು, ಸ್ವಲ್ಪ ಜಾಸ್ತಿ ಇದು ಮಾಡಿದೆ ಅಲ್ವಾ, ಚೆಲ್ಲಿ ಹೋಯ್ತು. ಸಕ್ಕರೆ ಪಾಕ ರೆಡಿಯಾಗಿದೆ. ಸಕ್ಕರೆ ಪಾಕನ ನಾವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ನೀವು, ಬೀಳ್ತಾ ಇದೆ. ಅಂದರೆ ತುಂಬ ಗಟ್ಟಿಯಾಗಬೇಕಂತ ಏನಿಲ್ಲ, ನೀರಿದ್ರೂ ತೊಂದರೆ ಏನಿಲ್ಲ. ನೀರಾಗಿದ್ದರೆ ಒಳ್ಳೆಯದು, ತುಂಬ ಒಳ್ಳೆಯದು. ಗಟ್ಟಿಯಾದರೆ ಅದು ಅಂಟುತ್ತೆ, ತುಂಬ ಅಂಟುತ್ತೆ ಕೂದಲಿಗೆಲ್ಲ. ಅಂದರೆ ಸ್ನಾನ ಮಾಡುವಾಗ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಟ್ರೈ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಅಂಟು ಹಾಗೆ ಅನಿಸೋದಿಲ್ಲ, ಅಂಟಂತ ಅನಿಸೋದಿಲ್ಲ. ನಿಮಗೆ ಜಾಸ್ತಿ ಇಂಥ ಜಾಗದಲ್ಲಿ ತುಂಬ ಬ್ಲ್ಯಾಕ್ ಹೆಡ್ಸ್ಗಳು ಇರುತ್ತೆ, ಅದರಿಂದ ಇಲ್ಲಿಗೆ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ಕೋಬೇಕು. ನಿಮಗಿದು ಆಗ್ತಾ ಬರುವಾಗಲೇ ಒಂದು ಫೀಲ್ ಆಗುತ್ತೆ, ಒಂಥರ ಖುಷಿ ಅಂತ ಅನಿಸುತ್ತೆ. ಮುಖ ಒಂಥರ ಸಾಫ್ಟ್ ಆದಾಗೆ ಯಾವುದೋ ಒಂದು ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ. ನನಗೂ ಕೂಡ ಹಾಗೆ ಅನಿಸ್ತಾ ಇದೆ. ಅಂದರೆ ನೀವು ಸಕ್ಕರೆ ಪಾಕದ ಬದಲು, ಇಲ್ಲ ನನಗೆ ಸಕ್ಕರೆ ಪಾಕ ಇಷ್ಟ ಇಲ್ಲ, ನನಗದು ಅಂಟುತ್ತೆ ಅಂತ ಅನ್ನುವವರು ಒಂದು ಮೊಸರು ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಹಾಲನ್ನು ಯೂಸ್ ಮಾಡ್ಬೋದು. ಮೊಸರು ಬದಲಿಗೆ ಹಾಲು ಯೂಸ್ ಮಾಡ್ಬೋದು. ನನಗೆ ಸಕ್ಕರೆ ಪಾಕ ಸೂಟ್ ಆಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಮತ್ತು ಸೂಟ್ ಆಗುತ್ತೆ ನನಗೆ. ಅದರಿಂದ ನಾನು ಸಕ್ಕರೆ ಪಾಕನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡಿ, ನಿಮಗೆ ಸಕ್ಕರೆ ಪಾಕ ಆಗೋದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಹಸಿ ಹಾಲು ಅಥವಾ ಇದು ಯೂಸ್ ಮಾಡ್ಬೋದು, ಏನು ಮೊಸರು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಎಲ್ಲ ಸೈಡು ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ. ತುಟಿಗೂ ಸಮೇತ ಹಾಕೋಬೋದು. ಅಂದರೆ ನಮ್ಮ ಇಲ್ಲಿ ಮಳೆ ಬರ್ತಾ ಇದೆ, ಕೊಡಗಲ್ಲಿ ತುಂಬ ಮಳೆ. ಒಂದೆರಡು ದಿನದಿಂದ ಸ್ವಲ್ಪ ಜಾಸ್ತಿ ಮಳೆ ಬರೋದ್ರಿಂದ ವಿಡಿಯೋ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ. ಅಂದರೆ ಕರೆಂಟ್ ಬೇರೆ ಇಲ್ಲ ಬೆಳಿಗ್ಗೆಯಿಂದ, ಹಾಗೆ ತುಂಬ ವೀಡಿಯೋನೂ ಡಲ್ಲಾಗಿ ಕಾಣ್ತಾ ಇದೆ. ಬೆಳಕಿಲ್ಲಲ್ವ, ಕತ್ಲೆ ಅನಿಸ್ತಾ ಇದೆ. ನೋಡಿ, ಈ ಥರ ನಾವು ಇದನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬೇಕಾದರೆ ನೆಕ್ಕಿಗೂ ಅಪ್ಲೈ ಮಾಡ್ಕೋಬೋದು. ಆದರೆ ನಾನು ಹೇಳ್ದೆ ಅಲ್ವಾ, ಸ್ನಾನಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಇದನ್ನ ಮಾಡಿಕೊಂಡ್ರೆ ನಿಮಗೆ ಅಂಟಂತ ಅನಿಸೋದಿಲ್ಲ. ಆಗ ನೆಕ್ಕಿಗೂ ಕೂಡ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ನೋಡಿದ್ರಲ್ವ. ಈಗ ನಾವು ಮುಖಕ್ಕೆ ಶುಗರ್ ಸಿರಪ್ನ ಬಳಸಿ ಕ್ಲೆನ್ಸರ್ನ ಅಪ್ಲೈ ಮಾಡಿದ್ದೀವಿ. ಒಂದು 5 ನಿಮಿಷ ಹಾಗೆ ಬಿಡಿ, 5ರಿಂದ 7 ನಿಮಿಷನೂ ಬಿಡ್ಬೋದು, ತೊಂದರೆ ಏನಿಲ್ಲ. ಆದಮೇಲೆ ತಣ್ಣೀರಿನಿಂದ ಮುಖ ನೋಡಿ. ಆವಾಗಲೇ ನಂದಿದು ಇನ್ನೂ ಸ್ವಲ್ಪ ಇದಿತ್ತು, ಇವಾಗ ಇದು ಹಾಕಿದ ಮೇಲೆ ಸ್ವಲ್ಪ ಬಂದ ಹಾಗೆ ಅನಿಸ್ತಾ ಇದೆ. ನೋಡಿದ್ರಲ್ವ, ಫಸ್ಟ್ ಸ್ಟೆಪ್ ನೋಡಿದ್ವಿ. ಅಂದರೆ ಶುಗರ್ ಸಿರಪ್ನ ಡಬಲ್ ಮೆಥಡಲ್ಲಿ ಬಾಯ್ಲಿಂಗ್ ಮಾಡಿ ಫೇಸ್ಗೆ ನಾವು ಕ್ಲೆನ್ಸರ್ ಆಗಿ ಅಪ್ಲೈ ಮಾಡ್ಕೊಂಡ್ವಿ. ಅಂದರೆ ಯೂಸ್ ಮಾಡ್ಕೊಂಡು ಆದಮೇಲೆ ತಣ್ಣೀರಿನಿಂದ ಮುಖ ತೊಳ್ಕೊಂಡು ಬಂದ್ವಿ. ಇದು ಆದಮೇಲೆ ನಾವು ಫೇಸ್ಗೆ ಸ್ಟೀಮ್ ಕೊಡಬೇಕು. ಅಂದರೆ ಸ್ಟೀಮ್ ಕೊಡೋದು ಅಂದರೆ ಒಂದು ಬಿಸಿ ನೀರಿಗೆ ಸ್ವಲ್ಪ ಅರಿಶಿಣ ಪುಡಿ, ಇಲ್ಲದಿದ್ದರೆ ತುಳಸಿ ಎಲೆ, ಸ್ವಲ್ಪ ಉಪ್ಪಾಕಿನೂ ಕೂಡ ನಾವು ಸ್ಟೀಮ್ ತಗೋಬೋದು. ಡೈರೆಕ್ಟಾಗಿ ತಗೊಂಡ್ರೆ ಇನ್ನೂ ತುಂಬ ಬೆನಿಫಿಟ್ ಸಿಗುತ್ತೆ. ಹಾಗೆ ನಾನು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ, ನನಗೆ ಅದು ಇಷ್ಟ ಆಗೋದಿಲ್ಲ. ಯಾಕಂದರೆ ಅದು ಮೂಗಲ್ಲೆಲ್ಲ ಒಂಥರ ಸೋರುತ್ತೆ ಅಂತ ಹೇಳ್ಕೊಂಡು ನಾನು ಅದನ್ನು ಆ ಮೆಥಡನ್ನ ಯೂಸ್ ಮಾಡೋದಿಲ್ಲ, ನನಗೆ ಅದು ಇಷ್ಟ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಬಿಸಿ ನೀರು ತಗೊಂಡಿದ್ದೀನಿ. ನೋಡ್ಬೋದು ನೀವು, ಬಿಸಿ ನೀರಿಗೆ ಟವಲನ್ನು ಅದ್ದಿ ಅದರಿಂದ ನಾವು ಶಾಖ ಕೊಡ್ಬೋದು, ಅಂದರೆ ಸ್ಟೀಮ್ ಕೊಡ್ಬೋದು.
ನಾವು ಸ್ಟೀಮ್ ಮುಖಕ್ಕೆ ಕೊಡೋದ್ರಿಂದ ತುಂಬ ಬೇಡ ಅಂತ ಇಷ್ಟೇ ಬಟ್ಟೆ ತಗೊಂಡಿದ್ದೀನಿ, ತುಂಬ ಒದ್ದೆ ಆಗೋದು ಬೇಡ, ನನಗೆ ಇಷ್ಟೇ ಸಾಕು ಅಂತ ನೋಡ್ಬಿಟ್ಟು ಸ್ವಲ್ಪ ಪ್ರೆಸ್ಸಾಗಿ ಕೊಡ್ಬೋದು. ಎಷ್ಟು ಚೆಂದ ಆಗ್ತಾಯಿದೆ ಅಂತ ಹೇಳಿದರೆ ಒಂಥರ ಮಸಾಜ್ ಕೊಟ್ಟಾಗ ಒಂಥರ ಫೀಲಿಂಗ್ ಅಂತ ಆಗ್ತಾಯಿದೆ. ಸ್ವಲ್ಪ ಪ್ರೆಸ್ ಮಾಡಿ ಕೊಡಿ, ಏನು ತೊಂದರೆ ಇಲ್ಲ. ಕಿವಿ ಹತ್ರ ಎಲ್ಲ ಬಿಸಿ ಬಿಸಿ ಇಡುವಾಗ ಚೆಂದ ಅನ್ನಿಸ್ತದೆ. ನೋಡಿದ್ರಲ್ಲ, ಹಾಗೆ ಇದನ್ನು ನ್ಯಾಚುರಲಾಗಿ ಒಣಗಲಿಕ್ಕೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಟವಲಲ್ಲಿ ಒರೆಸ್ಬೇಡಿ, ನ್ಯಾಚುರಲಾಗಿ ಸ್ವಲ್ಪ ಒಣಗಲಿ ಫೇಸ್. ಈಗ ಮೂರನೇ ಮೆಥಡ್ ಬಂದು ನಾವು ಸ್ಕ್ರಬ್ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಂದರೆ ಅಕ್ಕಿ ಹಿಟ್ಟು ಮತ್ತು ಹಾಲು. ನಾನು ಅಕ್ಕಿ ಹಿಟ್ಟು ಮತ್ತು ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸ್ಕ್ರಬ್. ಇದನ್ನು ಇವಾಗ ನಾವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕ್ಲೀನಾಗಿ ರೌಂಡಾಗಿ ಈ ಥರ ಮಸಾಜ್ ಮಾಡ್ಕೋಬೋದು. ಮೂಗತ್ರ ಈ ಥರ ಮಸಾಜ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಕ್ರಬ್ ಅಪ್ಲೈ ಆದಮೇಲೆ ಪುನಃ ತಣ್ಣೀರಿಂದ ವಾಶ್ ಮಾಡ್ಕೋಬೇಕಾಗುತ್ತೆ. ನಾನು ತಣ್ಣೀರಿಂದ ಪುನಃ ವಾಶ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೇಂಜಸ್ ಇದೆ ಅಂತ ಹೇಳಿದ್ರೆ, ಸ್ಕ್ರಬ್ ಅಪ್ಲೈ ಮಾಡಿದ್ಮೇಲೆ ಇಲ್ಲೆಲ್ಲ ಮುಟ್ಟುವಾಗ ಒಂಥರ ಸ್ಮೂತ್ ಅನಿಸ್ತಾ ಇದೆ. ಆವಾಗಲೂ ಒಂಥರ ರಫ್ ಅನಿಸ್ತಾ ಇತ್ತು, ಇವಾಗ ಒಂಥರ ಸ್ಮೂತ್ ಅಂತ ಅನಿಸ್ತಾ ಇದೆ. ಇಲ್ಲೆಲ್ಲ ನೈಸ್ ಆದಾಗೆ ಅನಿಸ್ತಾ ಇದೆ. ಒಂಥರ ಒಳ್ಳೆ ಫೀಲ್ ಕೊಡ್ತಾ ಇದೆ, ಅಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಈಗ ನೋಡಿ, ಇದಾದಮೇಲೆ ನಾವು ಪೊಟ್ಯಾಟೋನ ಮಾಸ್ಕ್ ಥರ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಇವಾಗ ಅಪ್ಲೈ ಮಾಡ್ಕೋಬೇಕು. ಮಾಸ್ಕ್ ಥರ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಗಮ್ ಅಂತ ಹೇಳ್ತಾ ಇದೆ, ಚೆನ್ನಾಗಿದೆ, ಒಂದು ಹರ್ಬಲ್ ಸ್ಮೆಲ್ ಥರ ಇದೆ ನೋಡಿ. ಈ ಥರ
ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳಿದ್ರೆ ಕ್ರೀಮಿಯಾಗಿ ಸಾಫ್ಟಾಗಿ ಚಂದ ಅನ್ನಿಸ್ತಾ ಉಂಟು. ನೋಡ್ಬೋದು ಆವಾಗಿದ್ದ ಫೇಸ್ಗೂ ಇವಾಗಿದ್ದ ಫೇಸ್ಗೂ ತುಂಬಾ ಡಿಫ್ರೆಂಟ್ ಇದೆ ನೋಡಿ, ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿದ್ರೆ ನೋಡುವಾಗ ಖುಷಿ ಅಂತ ಅನಿಸ್ತಾ ಇದೆ. ಅವಾಗೆಲ್ಲ ಒಂಥರ ಬ್ಲ್ಯಾಕ್ ಅಂತ ಕಾಣ್ತಾ ಇತ್ತು, ಇವಾಗ ಫುಲ್ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪಾರ್ಲರಿಗೆ ಹೋಗೋದನ್ನ ನೀವೇ ಮರೆತು ಬಿಡ್ತೀರಾ. ನೋಡಿದ್ರಲ್ವಾ ಯಾವ ರೀತಿ ನಾವು ಕ್ಲೀನಪ್ನ ಮನೆಯಲ್ಲೇ ಮಾಡಿಕೊಂಡು ಒಂದು ಒಳ್ಳೆ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಮನೆಯಲ್ಲೇ ಕ್ಲೀನಪ್ನ ಮಾಡ್ಕೋಬೋದು ಅಂತ ತಿಳ್ಕೊಂಡು. ಈ ಕ್ಲೀನಪ್ನ ನೀವು ಯೂಸ್ ಮಾಡೋದ್ರಿಂದ ನಾನು ಹೇಳಿದ್ದೀನಿ, ಆವಾಗಲೇ ಹೇಳಿದ್ದೀನಿ, ನಿಮಗೆ 15 ಡೇಸ್ವರೆಗೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಂದರೆ ನಿಮ್ಮ ಫೇಸ್ ತುಂಬ ಡಲ್ ಆಗಿದ್ದರೆ, ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿದ್ದರೆ 100% ನಿಮಗೆ ಬ್ಲ್ಯಾಕ್ ಹೆಡ್ಸ್ಗಳೆಲ್ಲ ಹೋಗಿ ಮುಖ ತುಂಬ ನ್ಯಾಚುರಲಾಗಿ ಗ್ಲೋ ಆಗಿ ಕಾಣುತ್ತೆ. ನೀವು ಒಂದು ಸರಿ ಆದರೂ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.